ಬಿಜೆಪಿಯಿಂದ ಬಸನಗೌಡ ಯತ್ನಾಳ್ ಉಚ್ಚಾಟನೆ, ಪಕ್ಷದ ನಡೆಗೆ ಹಿಂದೂ ಹುಲಿ ಖಂಡನೆ. ಇತ್ತ ರೆಬಲ್ ಟೀಮ್ಗೆ ಟೆನ್ಷನ್. ಯತ್ನಾಳ್ ಉಚ್ಚಾಟನೆ ವಿರುದ್ಧ ಮಿಶ್ರ ಪ್ರತಿಕ್ರಿಯೆ. ಇತ್ತ ಸಿಡಿದ ಪಂಚಮಸಾಲಿ ಸಮುದಾಯ. ಇಂದು ಜಯ ಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ಸಭೆ. ಇನ್ನು ಆರುತ್ತಿಲ್ಲ ಹನಿ ಟ್ರ್ಯಾಪ್ ಜ್ವಾಲೆ. ಇಂದು ಪೊಲೀಸ್ ಮಹಾನಿರ್ದೇಶಕರಿಗೆ ಸಲ್ಲಿಕೆಯಾಗಲಿದೆ ದೂರು. ರಾಜಣ್ಣ ಪುತ್ರನ ನಡಿಗೆ ಕುತೂಹಲದ ಗೂಡು. ಎಂಎಲ್ಎ ಯತ್ನಾಳ್ ಅವರನ್ನ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇದೇ ವಿಚಾರ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ತುರ್ತು ಸಭೆ ಕರೆದಿದ್ದಾರೆ ಪಂಚಮಸಾಲಿ ಶ್ರೀ. ಇಂದು ಗಾಂಧಿ ಭವನದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ಆಗಲಿದೆ. ಬಿಜೆಪಿ ಕುತಂತ್ರ ಖಂಡಿಸುವುದಕ್ಕೆ ಸಭೆ ಕರೆದಿದ್ದಾರಂತೆ ಪಂಚಮಸಾಲಿ ಶ್ರೀಗಳು. ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದ್ರೆ ಯಡಿಯೂರಪ್ಪ ಅವರ ಫ್ಯಾಮಿಲಿ ಲಿಂಗಾಯತರೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ರಾಜ್ಯಾಧ್ಯಕ್ಷರ ಬಗ್ಗೆ, ವಿಜೇಂದ್ರ ಅವರ ಬಗ್ಗೆ, ಪ್ರಮುಖವಾಗಿ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ ಪ್ರತಿದಿನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಹಿರಂಗವಾಗಿ. ಇದು ಪಕ್ಷಕ್ಕಾಗ್ತಾ ಇರುವಂತಹ ಡ್ಯಾಮೇಜ್ ಅನ್ನೋದನ್ನ ಗಮನಿಸಿ ಇಷ್ಟು ದಿನಗಳ ಬಳಿಕ ಬಿಜೆಪಿಯ ಹೈಕಮಾಂಡ್ ಈಗ ಕ್ರಮ ಕೈಗೊಂಡಿದೆ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಶ್ರೀಗಳು ಇವತ್ತು ತುರ್ತು ಸಭೆ ಮಾಡ್ತಾರಂತೆ. ಸಚಿವೆ ಹೆಬ್ಬಾಳ್ಕರ್ ಕಾರ್ಖಾನೆ ಸ್ಥಾಪನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಧಾರವಾಡದಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡುವುದಕ್ಕೆ ಪ್ಲಾನ್ ಆಗಿದೆ. ಮೃಣಾಲ್ ಸಕ್ಕರೆ ಕಾರ್ಖಾನೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸಕ್ಕರೆ ಕಾರ್ಖಾನೆಯಿಂದ ಬೆಳೆ ನಾಶ ಆಗುತ್ತೆ ಅಂತ ರೈತರು ಕಿಡಿಕಾರ್ತಿದ್ದಾರೆ. 80 ಎಕರೆ ಜಮೀನಿನಲ್ಲಿ ಸಕ್ಕರೆ ಕಾರ್ಖಾನೆಗೆ ಪ್ಲಾನ್ ರೂಪಿಸಿಕೊಂಡಿದ್ದಾರಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ರೈತರ ಜಮೀನು ಖರೀದಿ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಯಾದವಾಡ ಗ್ರಾಮಸ್ಥರಿಂದ ವಿರೋಧ ಹೆಚ್ಚಾಗ್ತಾ ಇದೆ. ಇದರಿಂದ ಭೂಮಿಯ ಫಲವತ್ತತೆ ಹಾಳಾಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಆಗಬಾರದು ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಧಾರಿತ ಕೃಷಿ ಭೂಮಿ ಇರುವಂತದ್ದು. ಇಲ್ಲಿ ಕಬ್ಬು ಯಾವತ್ತೂ ಬರುವುದಿಲ್ಲ. ಕಬ್ಬು ಬೆಳೀಲಿಕ್ಕೆ ಸೂಕ್ತವಾಗಿಯೂ ಇಲ್ಲ ಈ ಭೂಮಿ. ಇವರು ಇಲ್ಲಿ ತಂದು ಶುಗರ್ ಫ್ಯಾಕ್ಟರಿ ಮಾಡೋದ್ರಿಂದ ಅದಕ್ಕೆ ಏನೂ ಇಲ್ಲಿ ರೈತರಿಗೆ ಲಾಭ ಇಲ್ಲ. ಮೇಲಾಗಿ ನಾವು ಬೆಳೆಯುವಂತ ಬೆಳೆಗಳು ಆಹಾರ ಧಾನ್ಯಗಳ